ಎಕ್ಸ್ಟ್ರಾರ್ಡಿನರಿ, ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನನಗೂ ಕ್ರೇಜ್ ಇದೆ ಸಿನಿಮಾ ನೋಡೋಕ್ಕೆ. ಯಾಕಂದರೆ ನಾವು ದರ್ಶನ್ ಅವರು ಸುಮಾರು ಒಂದು 10-12 ಸಿನಿಮಾನಲ್ಲಿ ವರ್ಕ್ ಮಾಡಿದ್ದೀವಿ. ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಯಾಕಂದರೆ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದಾಗ ಅವರು ಗೌರಿಶಂಕರ್ ಅವ್ರಿಗೆ ಥರ್ಡ್ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಿದ್ರು. ಅವರ ಒಡನಾಟ ಭಾಳ ಚೆನ್ನಾಗಿದೆ ನನ್ನ ಜೊತೆಯಲ್ಲಿ. ಮತ್ತು ಇನ್ನೊಂದು ಹೇಳಬೇಕಂತಂದರೆ ದರ್ಶನ್ ಮಿತಭಾಷಿ, ಬಟ್ ಗೊತ್ತಿಲ್ಲ ಏನೇನು ನಡೆದಿದೆ ಅಂತ. ಆದಷ್ಟು ಬೇಗ ಅವರು ಹೊರಗಡೆ ಬರಲಿ, ಈ ಸಂಭ್ರಮದಲ್ಲಿ ಅವರು ಪಾಲ್ಗೊಳ್ಳಿ ಅಂತ ನಾನು ಸಹ ದೇವರಲ್ಲಿ ಕೇಳ್ಕೊಳ್ತೀನಿ. ಡೆವಿಲ್ ಭರ್ಜರಿ ಯಶಸ್ಸು ಕಾಣೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂದರೆ ಅಭಿಮಾನಿಗಳ ಹರ್ಷೋದ್ಗಾರ, ಅವರು ಪ್ಯಾಕಿಂಗ್ ಅಂತಿರೋದು, ಸಿಹಿ ಹಂಚ್ತಿರೋದು, ಇಡೀ ಬೆಂಗಳೂರು ಅಂತಲ್ಲ, ಆಲ್ ಓವರ್ ಕರ್ನಾಟಕ ಎಲ್ಲ, ಚಿತ್ರದುರ್ಗ ಇರ್ಬೋದು, ಚಿತ್ರದುರ್ಗದಲ್ಲೂ ಸಹ ಸೂಪರ್ ಹಿಟ್ ಆಗಿದೆ, ಆನೇಕಲ್ಲೂ ಸಹ ಎಲ್ಲ ಕಡೆ. ಬೆಳಗ್ಗೆ ನಾನು ನ್ಯೂಸ್ ಒಂದಷ್ಟು ನೋಡಿದೆ, ಭಾಳ ಅದ್ಭುತವಾದ ಯಶಸ್ಸು ಸಿಕ್ಕಿದೆ. ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾ ಇದ್ದಾರೆ. ಇದಕ್ಕೆಲ್ಲ ನಮ್ಮ ದರ್ಶನ್ ಅವರ ನಟನೆ ಕಾರಣ. ಈ ಸಿನಿಮಾಗೆ ನಾವು ಅಷ್ಟೇ ದೇವರಲ್ಲಿ ಕೇಳ್ಕೊಳ್ತೇವೆ, ಒಳ್ಳೆ ಯಶಸ್ಸು ಸಿಗಲಿ, ಭರ್ಜರಿ ಹಿಟ್ ಆಗಲಿ. ಇವಾಗ ಲಕ್ಷ್ಮಿ ಅವರು ದರ್ಶನ್ ಪರವಾಗಿ ಬೆನ್ನೆಲುಬಾಗಿ ನಿಂತಿದ್ದ ಸಿನಿಮಾಕ್ಕೆ ಅವ್ರ ಬಗ್ಗೆ ಏನು ಹೇಳ್ತೀವಿ? ಖಂಡಿತವಾಗ್ಲೂ ಎ ವೆರಿ ಸಕ್ಸಸ್ಫುಲ್ ಮ್ಯಾನ್ ಬಿಹೈಂಡ್ ಒನ್ ವುಮೆನ್ಸ್ ಹ್ಯಾಂಡ್ ಅಂತ ಹೇಳ್ತಾರೆ, ಅದು ಸತ್ಯ. ಯಾಕಂದರೆ ಡಿಸ್ಪ್ಯೂಟ್ ಏನೇ ಇರ್ಬೋದು, ಬಟ್ ಅವರಿಬ್ಬರು ಪ್ರೀತಿಸಿ ಮದುವೆ ಆದವರು. ಯಾವತ್ತೂ ವಿಜಯಲಕ್ಷ್ಮಿಯವರು ದರ್ಶನ್ ಜೊತೆಗಿರ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಯಾಕಂದರೆ ಈ ಕಷ್ಟಕಾಲದ ಸಮಯದಲ್ಲಿ ವಿಜಯಲಕ್ಷ್ಮಿಯವರು ದರ್ಶನ್ಗೆ ಎಷ್ಟು ಬೆಂಬಲ ನೀಡಿದ್ದಾರೆ ಅಂತ ಮೀಡಿಯಾದವ್ರಿಗೆ ಎಲ್ರಿಗೂ ಗೊತ್ತೇ ಇದೆ. ದೇವಸ್ಥಾನಗಳು ಹೋಗೋದಿರ್ಬೋದು, ಅಥವಾ ಅವರು ವ್ರತ ಮಾಡೋದಿರ್ಬೋದು, ಉಪವಾಸ ಮಾಡೋದಿರ್ಬೋದು, ದೇವರಲ್ಲಿ ಹರಕೆ ಹೊರೋದಿರ್ಬೋದು, ಎಷ್ಟು ದೇವರಲ್ಲಿ ಭಕ್ತಿಯಿಂದ ಅವರು ಕೇಳ್ಕೊಳ್ತಾ ಇದ್ದಾರೆ. ದರ್ಶನ್ ಒಳ್ಳೇದಾಗಲಿ ಅಂತ ಕೇಳ್ತಿದ್ದಾರೆ. ರಿಯಲಿ ಈಸ್ ಎ ಸಕ್ಸಸ್ಫುಲ್ ವುಮೆನ್. ಒಬ್ಬ ಗೃಹಿಣಿಗಿರಬೇಕಾದ ಎಲ್ಲ ಅರ್ಹತೆ ವಿಜಯಲಕ್ಷ್ಮಿ ಅವ್ರಿಗಿದೆ. ದೇವರು ಒಳ್ಳೇದು ಮಾಡಲಿ, ಅವರ ಪ್ರಾರ್ಥನೆ ಸಫಲವಾಗಲಿ, ಆದಷ್ಟು ಬೇಗ ದರ್ಶನ್ ಅವರು ಹೊರಗಡೆ ಬರಲಿ ಅಂತ ನಾವು ಸಹ. ಕೊನೆಯದಾಗಿ ಸಿನಿಮಾಗೆ ಏನು